ಹಾಯ್ ಫ್ರೆಂಡ್ಸ್, ಹಲೋ, ಹೇಗಿದ್ದೀರಿ ಎಲ್ಲರೂ? ನಾನು ಆರಾಮಿದ್ದೀನಿ, ನೀವೆಲ್ಲ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲಿ ನಡೆದಿದ್ದೀವಿ ಅಂತಂದ್ರೆ ಶರಣಬಸವೇಶ್ವರ ಗುಡಿಗೆ ನಡೆದಿದ್ದೀವಿ. ಶರಣಬಸವೇಶ್ವರ ಗುಡಿ ಅಂತಂದ್ರೆ ನಮ್ಮ ಕಡೆ ಎಲ್ಲ ಅಪ್ಪನ ಗುಡಿ ಅಂತಂತಾರೆ. ಹಾಗಾಗಿ ನಾವೆಲ್ಲ ಶರಣಬಸವೇಶ್ವರ ಗುಡಿಗೆ ನಡೆದಿದ್ದೀವಿ. ದೀಪೋತ್ಸವ ಅದಲ್ಲ ಫ್ರೆಂಡ್ಸ್. ಇವತ್ತು ಅಯೋಧ್ಯೆಯಲ್ಲಿ ರಾಮಗ ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ, ಹಾಗಾಗಿ ಇಲ್ಲಿ ಶರಣಬಸವೇಶ್ವರ ಗುಡಿದಾಗ ಕೂಡ ದೀಪೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದರಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಡೆದಿದ್ದೀವಿ. ಬರೀ ಫ್ರೆಂಡ್ಸ್, ನಾನು ಕೂಡ ನಮ್ಮ ಕಲಬುರಗಿಯಲ್ಲಿರುವ ಶರಣಬಸವೇಶ್ವರನ್ನು ತೋರಿಸ್ತೀನಿ ನಿಮಗೆಲ್ಲ ನೋಡಿ. ಫ್ರೆಂಡ್ಸ್, ಇಲ್ಲಿ ಅಪ್ಪನ ಗುಡಿಗೆ ಬಂದಿದ್ದೀವಿ. ನೋಡ್ರಿ ನಮ್ಮ ಕಲಬುರಗಿ ಅಪ್ಪನ ಗುಡಿ ಹಾಗಲ್ಲ ಅಂತ ಹೇಳಿ. ಇಲ್ಲಿ ಒಂದು ಸ್ವಲ್ಪ ದೀಪಗಳು ಕಾಣಿಸ್ಲಿಕ್ಕತ್ತವ. ದೀಪಗಳು ನೋಡೋಮೇಲೆ ದೀಪ ಎಣ್ಣೆ ತೊಗೊಂಡು ಹೋದ್ರಾಯ್ತು. ದೀಪ ಹೆಂಗೆ ರೀ? 5 ರೂಪಾಯಿ ಕೊಂದ್ರಿ. 50 ರೂಪಾಯಿ ಡಜನ್. 5 ಕೊಡ್ರಿ. ಇಲ್ಲ ಸೀದಾ ಮನೆಗೆ ಹೋಗೋಯ್ತು. ಹಾಂ ರೀ, ಮನೆಗೆ ಹೋಗೋಯ್ತು. ಗುಡಿಯಾಗ ಹಚ್ಚಲ್ಲಾಗ್ಯಾರ ರೀ. ಇಲ್ಲ ಇಲ್ಲ, ಇದು ಮನೆಗೆ ಹಚ್ಬೇಕಲ್ಲ. 10 ಕೊಡ್ತೀವಿ. 11 ಕೊಡ್ರಿ. ಹೆಂಗೆ ಎಕ್ಸ್ಟ್ರಾ ಬಂತು ಮತ್ತೆ ಕಾಣಿಸ್ತು. ಹಾಂ ರೀ, ಒಂದು ಹೆಚ್ಚು ಬಂದಂಗೆ ಆಯಿತು, ಬಂದಂಗೆ ಹೆಚ್ಚು ಬಂತು ಅಂದ್ಕೊಂಡು ನೋಡಿ ಕೊಡ್ರಿ. ನಿಮ್ಮ ಕೈಯಾಗ ಕೊಟ್ಟಿನಲ್ಲ. ಬಾತ್ರೂಮ್ ಹೋಗಿ ಮತ್ತೆ ಎಲ್ಲ ತಂದ್ರಿ? ಬತ್ತಿ ತಂದಿಲ್ರಿ. ಎಣ್ಣೆನೂ ಕೊಡ್ರಿ. ಎಷ್ಟೈತ್ರಿ? ಒಂದು 50, ಒಂದು 30, 85. ಏ ವರ್ ಏಕಪ್ಪೇ. ಇವತ್ತು ಸೋಮವಾರ ಅದಲ್ಲ ಫ್ರೆಂಡ್ಸ್, ಹಾಗಾಗಿ ಅಪ್ಪನ ಗುಡಿದಾಗ ಪೂಜೆ ನಡೆದದ. ಸಾಯಂಕಾಲ ಒಂದು ಮಿನಿಮಮ್ ಇಲ್ಲಾಂದರೆ 2 ಗಂಟೆ ಆದರೂ ಪೂಜೆ ನಡೀತಾ ಇರ್ತದೆ. ಹೀಗೆ ಕಾಕರದ್ಲೆ ಸರ್. ನೋಡ್ರಿ ಫ್ರೆಂಡ್ಸ್, ಇದು ನಮ್ಮ ಕಲಬುರಗಿಯಲ್ಲಿರುವ ಅಪ್ಪನ ಗುಡಿ. ಇಲ್ಲಿ ದೀಪೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನೋಡ್ರಿ ಎಷ್ಟು ಚಂದ ಅನ್ನಿಸ್ಲಿಕ್ಕತ್ತದ. ದೀಪಗಳು ಎಲ್ಲ ಅಲಂಕಾರ ಮಾಡಿದರೆ ಎಷ್ಟು ನೀಟಾಗಿ ಎಷ್ಟು ಚೆಂದಾಗಿ ಅನ್ನಿಸ್ಲಿಕ್ಕತ್ತದ ನೋಡ್ರಿ ಫ್ರೆಂಡ್ಸ್. ಎಲ್ಲ ಮಕ್ಕಳ ಇದು ಮಾಡಿ ಸೆಲ್ಫಿಗಳು ತಗೊಳ್ಲಿಕ್ಕತ್ತಾರ. ಆಮೇಲೆ ದೀಪಗಳನ್ನು ಹಚ್ಲಿಕ್ಕತ್ತಾರ. ಭಾಳ ಚಂದ ಅನ್ನಿಸ್ಲಿಕ್ಕತ್ತದ ಫ್ರೆಂಡ್ಸ್. ಆಮೇಲೆ ಕೆಲವೊಂದು ನಾನು ಕೂಡ 11 ದೀಪಗಳು ತಂದಿದ್ದೆ ಫ್ರೆಂಡ್ಸ್. 11 ದೀಪಗಳು ಕೂಡ ಹಚ್ಚಿದ. ಆಮೇಲೆ ಭಾಳ ಚಂದ ಅನಿಸಿತ್ತು. ಕಾರ್ತಿಕ ಮಾಸದಾಗ ಯಾವ ರೀತಿಯಾಗಿ ದೀಪಗಳನ್ನು ಹಚ್ತಾ ಇದ್ರಲ್ಲ, ಹಾಗೆ ಎಲ್ಲ ದೀಪಗಳನ್ನು ಹಚ್ಚಿದ್ರು. ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನಾ ದಿನ. ಇವತ್ತು ಎಲ್ಲ ಹಿಂದೂಗಳಿಗೆ ಖುಷಿಯಾದ ದಿನ. ಇವತ್ತು 500 ಕಾಲಗಳ ಕಾಲ ಹಿಂದೂಗಳು ಇದಕ್ಕೋಸ್ಕರ ಕಾಯ್ದ ದಿನ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಎಲ್ಲ ಹಿಂದೂಗಳು ಭಾಳ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ.
ದೀಪಗಳು ಹಚ್ಚಿದೆ ಫ್ರೆಂಡ್ಸ್. ಕೆಲವೊಂದು ದೀಪಗಳು ಆ ಕಡೆ ಈ ಕಡೆ ಇಟ್ಟಿದ್ರು, ನನಗಿಷ್ಟ ಆಗಲಿಲ್ಲ. ಹಾಗಾಗಿ ನಾನು ಕೂಡ ಲೈನ್ಸಾಗಿ ದೀಪ ಇಟ್ಟಿದೆ. ಅಲ್ಲೊಂದು ಇಲ್ಲೊಂದು ಹಚ್ಚಿ ಹೋಗಿದ್ರು, ನನಗೆ ಇಷ್ಟ ಆಗಲಿಲ್ಲ ಆ ರೀತಿ ಎಲ್ಲ. ನಾನು 11 ದೀಪಗಳನ್ನು ಹಚ್ಚಿ ಉಳ್ಕಿದ್ದು ಅಲ್ಲಿ ಇಲ್ಲಿ ಹಚ್ಚಿದ ದೀಪಗಳನ್ನು ಲೈನ್ಸಾಗಿ ಇಟ್ಟಿದೆ. ಹರಿ ಓಂ. ಬಂಧುಗಳೇ, ನಮ್ಮ ಕಲಬುರಗಿ ಮಹಾನಗರದ ಬಂಧು ಪ್ರಿಂಟರ್ಸ್ನ ಮಾಲೀಕರಾದಂಥ ರಮೇಶ್ ತಿಪ್ಪನೂರು ಅಣ್ಣಜಿಯವರು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಏನಾಗ್ತಾ ಇದೆ ಬಂಧುಗಳೇ, ಆ ಒಂದು ಇನ್ವಿಟೇಷನ್ ಕಾರ್ಡ್ ನಲ್ಲಿ ಲೋಗೋ ಏನಿದೆಯಲ್ಲ ಅದು ನಮ್ಮ ಅಣ್ಣಾಜಿ ಅವರದ ಕೊಡುಗೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೇವೆ ಬಂಧುಗಳೇ. ಅದನ್ನು ಅವರ ಒಂದು ಭಾಗ್ಯ. ನಮ್ಮ ಕಲಬುರಗಿ ಆರಾಧ್ಯ ದೇವ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಏನು ಸತತವಾಗಿ 20 ವರ್ಷಗಳಿಂದ ಸತತವಾಗಿ ಸೇವೆ ಮಾಡ್ಕೊತಾ ಬಂದಿದ್ದಾರೆ. ಇವತ್ತಿನ ಫಲ ಇದು. ಆ ರಾಮನ ಆಶೀರ್ವಾದ ನಮ್ಮ ರಮೇಶ್ ಬಂಧು ಅಣ್ಣಾಜಿ ಅವರ ಮೇಲಿದೆ ಅಂತ ಹೇಳಲು ಎರಡೇ ಮಾತಿಲ್ಲ. ಎಲ್ಲ ಬಂಧುಗಳು ದಯಮಾಡಿ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸಲ್ಲಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಹೊಸ ಯೂಟ್ಯೂಬರ್ಗೂ ಒಂದು ಸ್ವಲ್ಪ ಅವಕಾಶ ಕೊಡಿರಿ ಫ್ರೆಂಡ್ಸ್ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.